ಅದು ಕರೆದು ಬಿಟ್ಟು ತಿಂದರೆ ಯಾವ ಥರದ್ದು ಇಲ್ಲ ಪ್ರಯೋಜನ. ಹಸಿ ಒಳಗೆ ಅದರೊಳಗಿರೋದು ಹುಣಸೆ ಹಣ್ಣು, ಬೆಲ್ಲ, ಒಣ ಕೊಬ್ಬರಿ, ಉಪ್ಪು ಕಲಿಸ್ಬಿಟ್ಟು ಇದನ್ನು ಪೌಡರ್ ಮಾಡ್ಬಿಡೋದು. ಇದೆಲ್ಲ ಪೌಡರ್ ಮಾಡಿಬಿಟ್ರೆ ಚಟ್ನಿ ಪುಡಿ ರೆಡಿ. ಅಷ್ಟೇ, ತುಂಬಾ ನುಣ್ಣಗಾಗಬಾರ್ದು, ಸ್ವಲ್ಪ ಅವ್ರು ತೋಡಾಗಿರ್ಬೇಕು. ಹೌದಾ? ಚಟ್ನಿ ಅಕಸ್ಮಾತ್ ಮಾಡದೇ ಇದ್ರು ದೋಸೆ ಹಂಗೆ ತಿನ್ಬಹುದು. ಹೌದು, ಆ ಥರ ಚಟ್ನಿ ಪುಡಿ. ಬಂತು ನೋಡಿ. ನೀವು ದೋಸೆ ಎಪಿಸೋಡ್ ನೋಡಿದ್ದೀರಾ? ಸಾಗು ದೋಸೆ. ಮೈಸೂರಿಂದ ಫೋನ್ ಮಾಡಿದ್ರಾ? ಮೈಸೂರಿಂದ ಫೋನ್ ಮಾಡಿದ್ರು, ದೋಸೆ ತಿನ್ನಕ್ ಬಂದ್ಬಿಡ್ಬೇಕಮ್ಮ ನಾನು ಅಂತ. ಹೌದೌದು. ಇವಾಗ ದೋಸೆ ಮೇಲೆ ಚಟ್ನಿ ಪುಡಿ ಹಾಕೊಳ್ಳೋದು ಹಿಂಗೆ ನೋಡ್ಕೊಳ್ಳಿ ಒಂದ್ಸತಿ. ನೋಡಿ ಈ ತರ ಬೀಳ್ತದೆ. ನೀವು ನೋಡಿರ್ತೀರ ಪುಡಿ ದೋಸೆ. ಇದೇ ಪುಡಿ ದೋಸೆ ಅಂದ್ರೆ ಎರಡು ಮಾತಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ನಾನು ದೋಸೆ ಹೊಗಳ್ಬೇಕು, ಪುಡಿನ ಹೊಗಳ್ಬೇಕು. ನಮಸ್ಕಾರ ವಿಶ್ವಗುರುಗಳಿಗೆ. ಇದು ಅಹಲ್ಯಾಬಾಯಿ ಅಮ್ಮವರ ಕ್ಯಾಟ್ರಿಂಗ್ ಕಿಚನ್. ಇವತ್ತು ಅವರ ಒಂದು ಕ್ಯಾಟ್ರಿಂಗ್ನ ಪುಡಿಗಳು ಬಹಳ ಡಿಮಾಂಡ್ ಅಂತೆ, ಬಹಳ ಜನ ಇಷ್ಟಪಡ್ತಾರೆ. ಅಂಥ ಒಂದು ಪುಡಿ ತೋರಿಸ್ತೀನಿ ಅಂತ ಹೇಳಿದರು. ಆ ಪುಡಿ ಬಂದು ಕಡಲೆಬೇಳೆ, ಉದ್ದಿನಬೇಳೆ ಚಟ್ನಿ ಪುಡಿ. ಸೊ ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ಪುಡಿ ತೋರಿಸ್ತು ಅಂತ ಹೇಳಿದ್ದಾರೆ. ತಡ ಮಾಡೋದು ಯಾಕೆ, ಬನ್ನಿ. ನಾನಂತೂ ಇದು ನೋಡಿದ್ದಿಲ್ಲ, ಫಸ್ಟ್ ಟೈಮ್ ಇದು. ಸೊ ಅಹಲ್ಯಾಬಾಯಿ ಅಮ್ಮ ಕೈ ರುಚಿ ನೋಡ್ಬಿಡೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ನೀವು ಕಡಲೆಬೇಳೆ ಉದ್ದಿನಬೇಳೆದು ಪುಡಿ, ಅದು ನಿಮ್ಮ ಶೈಲಿ ಅಂದ್ಬಿಟ್ರಿ. ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ನೀವೇ ಹೇಳ್ಬೇಕು. ತುಂಬಾ ಒಳ್ಳೆ ಚಟ್ನಿ ಪುಡಿ ಅದು. ಕಡಲೆಬೇಳೆ ಉದ್ದಿನಬೇಳೆದು ದೋಸೆಗೂ, ಇಡ್ಲಿಗೂ, ಚಪಾತಿಗೂ, ಮಕ್ಕಳಿಗೆ ಬರೀ ಅನ್ನ ತುಪ್ಪ ತಿನ್ಸೋವಾಗ್ಲೂ ಎಲ್ಲದಕ್ಕೂ ಬಹಳ ಚೆನ್ನಾಗಿರುತ್ತೆ. ಚಟ್ನಿ ಪುಡಿ ಮಾಡೋದೇ ಒಂದು ಕಲೆ. ಕಡಲೆಬೇಳೆ ಉದ್ದಿನಬೇಳೆ ಸಮನಾಗಿ ಇದು ಮಾಡ್ಕೊಂಡು ಹುರ್ಕೊಂಡು ಹುಣಸೆ ಹಣ್ಣು, ಉಪ್ಪು, ಬೆಲ್ಲ ನಾಲ್ಗೆಗೆ ತಗ್ಲೋ ಹಂಗಿದ್ರೆ ಬಹಳ ಚೆನ್ನಾಗಿರುತ್ತೆ. ನೋಡಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಬೈ ಹಾರ್ಟ್ ತರ ಪಟ್ 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 ಹೇಳ್ಬಿಟ್ರು, ಪಟ್ ಪಟ್ ಅಂತ ತೋರಿಸ್ಬಿಡ್ತಾರೆ. ಇವಾಗ ಆಯ್ತು, ಶುರು ಮಾಡೋಣ. ಓ ಖಂಡಿತ ಬನ್ನಿ. ನೀವು ಹೇಳಿದ್ರಿ ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ಪುಡಿ. ಇವಾಗೆಲ್ಲ ರೆಡಿ ಆಗಿದೆ. ನಾನು ಏನು ಇದು ಮಾಡ್ಕೊಂಡಿದ್ದೀನಿ, ಇವಾಗ ಒಂದೊಂದೇ ಹುರಿಯಕ್ಕೆ ಹೇಳ್ತೀನಿ. ಹಂಗೆ ಹುರ್ಕೊಂಡ್ರೆ ಕಡಲೆಬೇಳೆ ಹದವಾಗಿ ಚಟ್ನಿ ಪುಡಿ ಚೆನ್ನಾಗಿ ಆಗತ್ತೆ. ಇವಾಗ ಒಂದು ಅರ್ಧ ಕೆಜಿ ಪುಡಿ ತಯಾರಾಗತ್ತೆ. ಏನೇನು ಇಟ್ಕೊಂಡು ನೋಡ್ಬೋದು? ಅವ್ನು ಖಂಡಿತ ಕಡಲೆಬೇಳೆ 1 ಕಪ್ಪು, ಉದ್ದಿನಬೇಳೆ ಇಷ್ಟೊಂದು ಬೇಡ, 3/4 ಕಪ್ ಸಾಕು. ಆಮೇಲೆ ಬೆಲ್ಲ, ಒಣ ಕೊಬ್ಬರಿ, ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ, ಬಣ್ಣ ಬರೋದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು, ಹುಳಿಗೆ ಬೇಕಾದಷ್ಟು ಹುಣಸೆ ಹಣ್ಣು, ಕರ್ಬೇವು, ಹಿಂಗು ಒಗ್ಗರಣೆಗೆ. ಓಕೆ ಡನ್. ಶುರು ಮಾಡೋಣ. ಓಕೆ, ಮಾಡ್ತಾ ಮಾಡ್ತಾ ಅಳ್ತಾ ಹೇಳ್ಬಿಡಿ. ಓ ಮಾಡ್ತಾ ಮಾಡ್ತಾ ಹೇಳ್ತೀನಿ. ನನ್ನ ಜೊತೆಗೆ ಯಾವಾಗಲೂ ಭಾರತಿ ಎಲ್ಲ ರೆಡಿ ಮಾಡೋಕ್ಕಿದ್ದೇ ಇರ್ತಾಳೆ. ಇವತ್ತು ರೆಡಿ ಆಗಿದ್ದಾಳೆ. ಕಡಲೆಬೇಳೆ ಒಂಚೂರು ಹುರ್ಕೊಡು ಮಗು. ಓಕೆ, ಮೊದಲನೇದಾಗಿ ಕಡಲೆಬೇಳೆ ಎಷ್ಟು ಹಾಕೊಂಡು? 1 ಕಪ್. 1 ಕಪ್. ಆ ಕಪ್ಪಿನ ಅಳ್ತಿದ್ದು. ಓಕೆ ಓಕೆ. ಆ ಕಪ್ಪಿನ ಅದೊಂದು 150 ಗ್ರಾಮ್. 150 ಗ್ರಾಮ್ ಕಡಲೆಬೇಳೆ. ಅದು 150 ಗ್ರಾಮ್ ಅಂತ ಹೇಳ್ಬೋದು. ಗ್ರಾಮ್ ಲೆಕ್ಕ ಹೇಳಿದ್ರೆ ಗ್ರಾಮ್ ಲೆಕ್ಕ ಹೇಳ್ಬಿಡೋಣ. 150 ಗ್ರಾಮ್. ಎಣ್ಣೆ ಏನು ಹಾಕಬಾರ್ದು. ಇವಾಗ ಬ್ರೌನ್ ಕಲರ್ ಬರ್ತಾ ಇದೆ, ತೆಗೆದು ಪಾತ್ರೆಗೆ ಹಾಕೊಪ್ಪ ಬರ್ತಿ. ಓ ಬ್ರೌನ್ ಆಗ್ಬೇಕಮ್ಮ ಇದು. ಭಾರತಿಗೆ ಅದ ಚೆನ್ನಾಗಿ ಗೊತ್ತಿದೆ. ಈಗ ಅವಳೇ ತೆಗಿತಾಳೆ. ಕಡಲೆಬೇಳೆ ಹುರಿದಿದ್ದಾಗಿದೆ. ಇವಾಗ ಇವಾಗ ಹಾಕೋಬೇಕು. ಇವಾಗ ಉದ್ದಿನಬೇಳೆ ಒಂದು ಅರ್ಧ ಬಟ್ಲು, ಇದ್ರೊಳಗೆ ಅರ್ಧ. ಗ್ರಾಮ್ ಲೆಕ್ಕ ಹೇಳೋದಾದ್ರೆ 75 ಗ್ರಾಮ್ಸ್. ಅದು 150 ಗ್ರಾಮ್, ಇದು 75. ನೋಡಿ ಅಳತೆ ಕರೆಕ್ಟಾಗಿ ಹೇಳಿದ್ರು ಅಹಲ್ಯಮ್ಮವರು. ಇದು ಕೆಂಪಾಗಬೇಕು. ಆಮೇಲೆ ಈ ಮೆಣಸಿನ್ಕಾಯಿಗೂ ಹುರ್ಕೋಬೇಕು. ಎಲ್ಲ ಮುಂದಿನ ಪ್ರೋಸೆಸ್. ಅದು ಮುಂದಿನ ಪ್ರೋಸೆಸ್. ಉದ್ದಿನಬೇಳೆ ಆಗ್ಬಿಡಿ. ಉದ್ದಿನಬೇಳೆ ಆಗ್ತಾ ಇದೆ. ಓ ಇಷ್ಟಾದ್ರೆ ಆಯ್ತಲ್ಲಮ್ಮ? ಸಾಕು ಸಾಕು. ಇದು ನಮ್ಮ ಕಡಲೆಬೇಳೆ ಉದ್ದಿನಬೇಳೆಯ ಚಟ್ನಿ ಪುಡಿ ಚಟ್ನಿ ಪುಡಿ. ಓ ಮೇನ್ ಇಂಗ್ರೀಡಿಯೆಂಟ್ ಎರಡು ಈಗ ಹುರಿದಿದ್ದಾಗೋಯ್ತು. ಸ್ವಲ್ಪ ಎಣ್ಣೆ ಹಾಕೊಂಡು 100 ml. ಯಾಕಂದ್ರೆ ಹುಣಸೆ ಹಣ್ಣು ಕರಿಬೇಕಲ್ಲ. ನೆಕ್ಸ್ಟ್ ಪ್ರೋಸೆಸ್ ಬಂದು ಹುಣಸೆ ಹಣ್ಣು ಕರಿಯೋದು. ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಎಣ್ಣೆ ಒಳಗೆ ಕರಿಬೇಕು. ಹುಣಸೆ ಹಣ್ಣು ಒಂದು 50 ಗ್ರಾಮ್ ಇಟ್ಕೊಂಡಿದ್ದೀವಿ. 50 ಗ್ರಾಮ್ ಇಟ್ಕೊಂಡು. ಅದು ಸ್ವಲ್ಪ ಕರ್ದಿದ್ದಾದ್ಮೇಲೆ ಗುಂಟೂರು ಮೆಣಸಿನ್ಕಾಯಿ. ಇವಾಗ ಆಗಿದೆ. ಮೆಣಸಿನ್ಕಾಯಿ ತೆಕ್ಕೊಂಬಿಡಪ್ಪ. ಹುಣಸೆ ಹಣ್ಣು ತೆಕ್ಕೋ. ತುಂಬ ಕರ್ಗಾಗಬಾರ್ದು. ಹುಳಿ ಹೊಟ್ಟೋಗ್ಬಿಟ್ಟು ತುಂಬ ಕರ್ಗಾದ್ರೆ ಹುಳಿ ಹೋಗಿ ಕಹಿ ಬಂದ್ಬಿಡುತ್ತೆ. ಓಕೆ.
75 ಗ್ರಾಮ್ ಕಡಲೆಬೇಳೆಗೆ 10 ಗುಂಟೂರು ಮೆಣಸಿನ್ಕಾಯಿ ಸಾಕು. ಇದನ್ನು ಹಾಕೊ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋಪ್ಪ. ಬ್ಯಾಡಗಿ ಮೆಣಸಿನ್ಕಾಯಿ ಅದೊಂದು 50 ಗ್ರಾಮ್ನಷ್ಟಿದೆ, ಅಷ್ಟು ಬೇಡ, ಸ್ವಲ್ಪ ಕಮ್ಮಿ. ಒಟ್ಟಿಗೆ ಹುರ್ಕೊಂಡ್ಬಿಡೋದು. ಹಾಂ, ಮೆಣಸಿನ್ಕಾಯಿ ಎಣ್ಣೆ ಒಳಗೆ ಬಾಡಿಸ್ಕೊಂಡಿದ್ದು ರೆಡಿ ಆಗ್ತಾ ಇದೆ. ಅದನ್ನು ಕಡಲೆಬೇಳೆ ಉದ್ದಿನಬೇಳೆ ಮೇಲೆ ಹಾಕ್ಕೋಬೇಕು. ಈ ಒಣ ಕೊಬ್ಬರಿನ ಬಾಡಿಸ್ಕೋಬೇಕು. ಇದು ಒಂದು ಮೇಲ್ಗಡೆ ಬಟ್ಲು, ಒಂದು ಬಟ್ಲು ಕೊಬ್ಬರಿ ಹುರಿದಾಗ್ತಾ ಇದೆ. ಇವಾಗ ಅದು ಕರಿಬೇವು ಹಾಕೊಂಬಿಡು. ಕರಿಬೇವು ಹಾಕೊಂಬಿಡು, ಚಟ್ನಿ ಪುಡಿಗೆ ತುಂಬಾ ಚೆನ್ನಾಗಿರುತ್ತೆ. ಹಾಂ, ಒಂದು ಹಿಡಿ. ಕೊಬ್ಬರಿ ಕರಿಬೇವು ಒಟ್ಟಿಗೆ ರೆಡಿ ಆಯ್ತು. ಅದನ್ನ ಬೇರೆ ಇಟ್ಕೋಬೇಕು. ಕರಿಬೇವು ಜಾಸ್ತಿ ಏನು ಕಪ್ಪಾಗೋದು ಬೇಕಾಗಿಲ್ಲ. ಏನು ಕಪ್ಪಾಗೋದು, ಕರಿಬೇವು ಹಂಗೆ ತಿಂದ್ರೆ ಅದು ಮೈಗೆ ಬಹಳ ಒಳ್ಳೆಯದು. ಅದು ಕರೆದು ಬಿಟ್ಟು ತಿಂದರೆ ಯಾವ ಥರದ್ದು ಇಲ್ಲ ಪ್ರಯೋಜನ. ಹಸಿ ಒಳಗೆ ಅದರೊಳಗಿರೋದು ಐರನ್ ತುಂಬ ಇದೆ. ಆಮೇಲೆ ಮತ್ತೆ ಅದು ಮೈಗೆ, ಹೊಟ್ಟೆಗೆ ಎಲ್ಲದಕ್ಕೂ ಬಹಳ ಒಳ್ಳೆಯದು ಕರಿಬೇವು ಸೊಪ್ಪು. ಅದು ಕರಿಬೇವಿಂದ ಒಂದು ಪುಡಿ ಇದೆ ಅಂತ ಹೇಳಿದ್ರಿ. ಅದು ಇವಾಗ ನೆಕ್ಸ್ಟ್ ಮಾಡಿ ತೋರಿಸ್ತೀವಿ. ಜ್ವರಕ್ಕೆ, ಜ್ವರಕ್ಕೆ, ಆಮೇಲೆ ಬಾಯಿ ಕೆಟ್ಟೋಗಿದ್ರೆ, ಆಮೇಲೆ ಬಾಣಂತಿಗಳಿಗೆ ಮೊದಲು ಅನ್ನ ಹಾಕ್ಬೇಕಾರೆ ಕರಿಬೇವಿನ ಚಟ್ನಿ ಪುಡಿನೇ ಒಂದು ಸ್ಪೆಷಲ್ ಚಟ್ನಿ ಪುಡಿ. ಅದು ಇದೆಲ್ಲ ಪುಡಿ ಮಾಡೋದು ಕೂತಿದ್ದೀವಿ, ಪುಡಿ ಮಾಡಿ ಕೊಡ್ತೀವಿ. ಈ ಬೆಲ್ಲನೂ ಆವಾಗಲೇ ಹಾಕ್ಬಿಡಕ? ಎಲ್ಲ ಬೆಲ್ಲನೂ ಆಮೇಲೆ ಹಾಕೋದು. ಫಸ್ಟ್ ಕಡಲೆಬೇಳೆ ಚಟ್ನಿ ಪುಡಿ ರೆಡಿ ಆಗಿದೆ. ಹುಣಸೆ ಹಣ್ಣು, ಬೆಲ್ಲ, ಒಣ ಕೊಬ್ಬರಿ, ಉಪ್ಪು ಇದಿಷ್ಟು ರೆಡಿ ಆಯ್ತು. ಎಲ್ಲ ರೆಡಿ ಆಗಿದೆ. ಚಟ್ನಿ ಪುಡಿ, ಬೆಲ್ಲ ಎಷ್ಟು ಹಾಕೊಂಡಿದ್ವಿ? ಸ್ವಲ್ಪ, ಒಂದು ಕೈ ಹಿಡಿ. 50 ಗ್ರಾಮ್ ಅಷ್ಟು. 50 ಗ್ರಾಮ್ ಅಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಸಾಕಪ್ಪ. ರುಚಿಗೆ ತಕ್ಕಷ್ಟು ಉಪ್ಪು ಕಲಿಸ್ಬಿಟ್ಟು ಇದನ್ನು ಪೌಡರ್ ಮಾಡ್ಬಿಡೋದು. ಇದೆಲ್ಲ ಪೌಡರ್ ಮಾಡಿಬಿಟ್ರೆ ಚಟ್ನಿ ಪುಡಿ ರೆಡಿ. ಇದೇ ಹದ. ತುಂಬಾ ನುಣ್ಣಗೆ ಮಾಡ್ಕೊಂಡ್ಬಿಡ್ಬಾರ್ದು. ಸ್ವಲ್ಪ ತರ್ತರಿಯಾಗಿರ್ಬೇಕು, ಅವಾಗಲೇ ಚೆನ್ನಾಗಿರೋದು ಪುಡಿ. ಚಟ್ನಿ ಪುಡಿ ರೆಡಿ ಆಗಿದೆ. ಇವಾಗ ಇದಕ್ಕೆ ಹಿಂಗಿನ ಒಗ್ಗರಣೆ ಕೊಡ್ಬೇಕು. ಇಷ್ಟೇ, ಇದು ಅಷ್ಟೇ. ತುಂಬಾ ನುಣ್ಣಗಾಗ್ಬಾರ್ದು, ಸ್ವಲ್ಪ ಔಡ್ ತೌಡಾಗಿರ್ಬೇಕು. ಹೌದಾ? ಹಿಂಗಿನ ಒಗ್ಗರಣೆ ಹಾಕಿ ದೋಸೆ ಮಾಡಿ, ದೋಸೆ ಮೇಲೆ ಚಟ್ನಿ ಪುಡಿ ಹಾಕೋದನ್ನ ತೋರಿಸ್ತೀವಿ. ಎಣ್ಣೆ ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊಳ್ಳೋದು. ಅದು ನಮಗೆ ಈ ಪುಡಿ ತಯಾರಾಗಿರೋದು ಅರ್ಧ kg ಪುಡಿಗೆ ಒಂದು 3 ಟೇಬಲ್ ಸ್ಪೂನ್ ಇದ್ರೆ ಸಾಕು. ಸಾಸಿವೆ, ಇಂಗು ಹಾಕೋದು ಎಣ್ಣೆಗೀಗ ಒಗ್ಗರಣೆಗೆ. SSP ನಲ್ಲಿ ಪೋಸ್ಟ್ ಮಾಸ್ಟರ್ ಅಂತ ಅಷ್ಟಿಂಗ್ ಹಾಕೋದು. ಇದು ಇಂಗು ತುಂಬಾ ಒಳ್ಳೆ ಇಂಗು. ಕರಿಬೇವು ಒಗ್ಗರಣೆ ಆಯ್ತಲ್ಲ ಒಗ್ಗರಣೆ? ಆಯ್ತಪ್ಪ, ಒಗ್ಗರಣೆ ಇದ್ರ ಮೇಲೆ ಹಾಕ್ಬಿಡೋದು. ಈಗ ಡೈರೆಕ್ಟ್ ಹಾಕ್ಬಿಡೋದು. ಇತ್ತು ಎಣ್ಣೆ, ಎಣ್ಣೆನೂ ಸ್ವಲ್ಪ ಬೀಳುತ್ತದೆ. ಓ, ಎಣ್ಣೆ ಬೇಕಪ್ಪ. ಹೌದಾ? ಚಟ್ನಿ ಪುಡಿಗೆ ಎಣ್ಣೆ ಇರಬೇಕು. ಮಜಾ ಇರ್ಬೋದು ಇದು ಹಂಗಾದ್ರೆ. ಟೇಸ್ಟು ಸೂಪರ್. ಇದು ಇಂಗು, ಹಿಂಗಿನ ಪರಿಮಳನೇ ಚೆನ್ನ. ಹೌದು ಅಲ್ವಪ್ಪ? ಅದು ಒಗ್ಗರಣೆ ಬಿದ್ಮೇಲೆ ಸೂಪರ್ ಆಗಿದೆ. ದೋಸೆ ರೆಡಿ ಆಗ್ತಿದೆ. ದೋಸೆ ರೆಡಿ ಆಗ್ತಾ ಇದೆ. ಪುಡಿಗೋಸ್ಕರ ಅಲ್ಲಮ್ಮ, ಪುಡಿನ ಹಾಕೊಂಡು ಪುಡಿಗೋಸ್ಕರ ದೋಸೆ ತಿನ್ಬೇಕು ಅಂತ ಒಳ್ಳೆ ಚಟ್ನಿ ಪುಡಿ ರೆಡಿ ಆಗಿದೆ. ಇವಾಗ ದೋಸೆ ಆದ್ಮೇಲೆ ದೋಸೆ ಮೇಲೆ ಚಟ್ನಿ ಪುಡಿ ಹಾಕೋಬೇಕು. ಚಟ್ನಿ ಅಕಸ್ಮಾತ್ ಮಾಡದೇ ಇದ್ರು ದೋಸೆ ಹಂಗೆ ತಿನ್ಬಹುದು. ಹೌದು, ಆ ತರ ಚಟ್ನಿ ಪುಡಿ ಇದೆ. ಬಂತು ನೋಡಿ ವೀಕ್ಷಕರೇ,
ನೀವು ದೋಸೆ ಎಪಿಸೋಡ್ ನೋಡಿದೀರಾ? ಸಾಗು ದೋಸೆ ಅದೇ ತರದ ಒಂದು ಬ್ಯಾಟರ್ ಇದು. ಯಾರೋ ಒಬ್ರು ಮೈಸೂರಿಂದ ನಿಮ್ ಮನೆಗ್ ದೋಸೆ ತಿನ್ನಕ್ ಬರ್ಲೇಬೇಕಮ್ಮ ಅಂದ್ರು ಪಾಪ. ಹೌದು, ತುಂಬಾ ಅದಾಯ್ತು. ಮೈಸೂರಿಂದ ಫೋನ್ ಮಾಡಿದ್ರಾ? ಮೈಸೂರಿಂದ ಫೋನ್ ಮಾಡಿದ್ರು, ದೋಸೆ ತಿನ್ನಕ್ ಬಂದ್ಬಿಡ್ಬೇಕಮ್ಮ ನಾನು ಅಂತ. ಹೌದೌದು, ನಾವು ಸಿಕ್ಕಲ್ಲೆಲ್ಲ ಹೇಳ್ತಾರೆ ಜನಗಳು ಎಂತ ದೋಸೆ ಅಂತ. ಇವಾಗ ದೋಸೆ ಮೇಲೆ ಚಟ್ನಿ ಪುಡಿ ಹಾಕೊಳ್ಳೋದು ಹಿಂಗೆ ನೋಡ್ಕೊಳ್ಳಿ ಒಂದ್ಸತಿ. ನೋಡಿ ಈ ತರ ಬೀಳ್ತದೆ. ನೀವು ನೋಡಿರ್ತೀರ ಪುಡಿ ದೋಸೆ, ಇದೇ ಪುಡಿ ದೋಸೆ ಅಂದ್ರೆ ಇದು ಅಹಲ್ಯಮ್ಮರ ಶೈಲಿ. ಸಾಮಾನ್ಯ ಎಲ್ರು ಚಟ್ನಿ ಮಾಡ್ಕೋತಾರೆ, ಪಲ್ಯ ಮಾಡ್ಕೋತಾರೆ, ಅದೇನೇ ಇರ್ಲಿ ಚಟ್ನಿ ಪುಡಿ ಒಳಗೆ ತುಪ್ಪ ಹಾಕೋಬೇಕು. ತುಪ್ಪ ಹೊರಗಡೆ ಎಲ್ಲೂ ಇರಬಾರ್ದು, ಚಟ್ನಿ ಪುಡಿ ಒಳಗಿರ್ಬೇಕು. ಅಮ್ಮ ನೀವು ಹೇಳಿದ್ದು ಕಡಲೆಬೇಳೆ ಉದ್ದಿನ ಬೇಳೆ ಚಟ್ನಿ ಪುಡಿ ರೆಡಿ ಆಗಿದೆ. ಇದು ದೋಸೆ ಮೇಲೆ ಹಿಂಗೆ ಹಾಕೊಳ್ಳೋ ವಿಧಾನನೂ ತೋರಿಸಿದ್ದೀನಿ. ಇದನ್ನ ಹಾಕೊಂಡು ತಿಂದ್ರೆ ಬಹಳ ಚೆನ್ನಾಗಿರುತ್ತೆ. ನೀವು ಎಲ್ಲ ಒಂದ್ಸತಿ ನೋಡಿ, ಬಿಸಿ ಆರೋಗುತ್ತೆ, ಅದಕ್ಕೆ ಮೊದಲು ತಿನ್ನಕ್ಕೆ ಕೊಟ್ಬಿಡ್ತಾ ಇದ್ದೀವಿ. ನೋಡಿ ಫಸ್ಟು ಅಹಲ್ಯಮ್ಮರು ಹೇಳ್ದಂಗೆ ಇಲ್ಲಿ ಫಸ್ಟು ದೋಸೆ ಒಳಗಡೆ ಪುಡಿ ಇರ್ತದೆ, ಅದ್ರೊಟ್ಟಿಗೆ ಇಲ್ಲಿ ತುಪ್ಪ ಮಧ್ಯದಲ್ಲಿ ಹಾಕೋಬೇಕು ಅಂದ್ರು. ನೋಡಿ ಹಸುವಿನ ತುಪ್ಪ ಹಾಕೊಂಡು ಆ ಪುಡಿ ಹಂಗೆ ದೋಸೆ ಹಂಚು ಕಣ್ಣಿಗೆ ಕಾಣ್ತಿರ್ಬೇಕು, ತಟ್ಟೆಯಲ್ಲಿ ದೋಸೆ ಇರಬೇಕು, ಬರ್ತಾನೇ ಇರಬೇಕು ಒಂದಾದ್ಮೇಲೆ ಒಂದು. ಇಂಥ ಪುಡಿ ಇದ್ಬಿಟ್ರೆ ಹಂಗೆ ಆಗೋದು, ನಿಮ್ಮ ಮನೇಲೂ ಹಂಗೆ ಆಗುತ್ತೆ. ಅಮ್ಮ ಹೇಳ್ದಂಗೆ ಒಂದು ಸ್ವಲ್ಪ ದೋಸೆ, ಅವರ ದೋಸೆ ತೊಗೊಂಡು ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ಪುಡಿ ಆಗಲೇ ದೋಸೆ ಮೇಲೆ ಹಾಕಿದ್ರು, ಪ್ಲಸ್ಸು ತುಪ್ಪ ಮತ್ತು ಅದೇ ಚಟ್ನಿ ಪುಡಿ ದೋಸೆ. ಪ್ರತಿ ಬಾರಿ ದೋಸೆ ತಿಂದಾಗ ಒಂದೊಂದು ಹೊಸ ಹೊಸ ರುಚಿಯ ಒಂದು ಅನುಭವ ಆಗ್ತದೆ. ಯಾಕೆ? ಅವ್ರು ಮಾಡಿರೋ ಪುಡಿ ಆಗಿರ್ಬೋದು, ಅವ್ರು ಮಾಡಿರೋ ಹದ ಆಗಿರ್ಬೋದು, ಅದ್ಭುತ, ಎರಡು ಮಾತಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ನಾನು ದೋಸೆ ಹೊಗಳ್ಬೇಕು, ಪುಡಿನ ಹೊಗಳ್ಬೇಕು. ಸೊ ಅವ್ರ ಭಾಷೆಯಲ್ಲಿ ಔಡು ತೌಡಾಗಿ ಅಂತ ಹೇಳಿದರು. ಅದು ಹಂಗಿರೋದನ್ನೇ ಕುಟುಂಬ ಸಿಗುತ್ತೆ ಬಾಯಲ್ಲಿ. ಆಹಾ, ಆ ಕುಟುಂಬ ಸಿಕ್ಕಾಗ ಆ ದೋಸೆ ರುಚಿಗೆ ಒಂದು ಹೊಸ ಒಂದು ಆಯಾಮ ಸಿಗುತ್ತಂತಲ್ಲ, ಆ ಥರ ಹೊಸ ರುಚಿ, ಹೊಸ ಮೆರುಗು ಬರ್ತದೆ. ಇಂಥ ಒಂದು ದೋಸೆ ಒಟ್ಟಿಗೆ ಈ ಪುಡಿ ಮಾಡ್ಕೊಂಡು ತಿನ್ಬೇಕು ನೀವು. ಈ ಪುಡಿ ಚಪಾತಿ ಒಟ್ಟಿಗೂ ಇದೇ ಥರ ತುಪ್ಪ ಹಾಕೊಂಡು ತಿನ್ಬೋದು, ಅನ್ನದೊಟ್ಟಿಗೂ ತಿನ್ನಿ. ನಮ್ಗೆ ಮಾಡ್ಕೊಂಬಿಟ್ಟು ನಮ್ಗೆ ಹೇಳಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ರೆಸಿಪಿ ಮತ್ತೆ ಸಿಗೋಣ. ನಾನು ದೋಸೆ ಮುಗಿಸ್ತೀನಿ, ದೋಸೆ ಬಿಡೋದೇ ಇಲ್ಲ ಈಗ ಈ ಪುಡಿ ಒಟ್ಟಿಗೆ. ಮತ್ತೆ ಸಿಗೋಣ, ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.